ನನಿ ತನಿ ನನಿ ತಂದಾನೇ ನನಿ ತಾನ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಹೆಸರುಘಟ್ಟದಲ್ಲಿರುವ ಐಐಎಚ್ಆರ್ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ತನ್ನ ಸುವರ್ಣ ಮಹೋತ್ಸವದ ಅಂಗವಾಗಿ ಸಂಸ್ಥೆಯ ಆವರಣದಲ್ಲಿ 3 ದಿನಗಳ ಪ್ರಾದೇಶಿಕ ತೋಟಗಾರಿಕೆ ಮೇಳವನ್ನು ಆಯೋಜಿಸಿದೆ. ಸುವರ್ಣ ಮಹೋತ್ಸವದ ಸವಿ ನೆನಪಿಗಾಗಿ ಐಐಎಚ್ಆರ್ನ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿರುವ ಸುವರ್ಣ ಉದ್ಯಾನವನ್ನು ನಿನ್ನೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಮಹಾನಿರ್ದೇಶಕರಾದ ಡಾಕ್ಟರ್ ತ್ರಿಲೋಚನ್ ಮಹಾಪಾತ್ರ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ತರಕಾರಿ, ಹೂವು ಹಾಗೂ ಹಣ್ಣಿನ ಬೆಳೆಗಳಲ್ಲಿ ಸಂಸ್ಥೆ ಅಭಿವೃದ್ಧಿಪಡಿಸಿರುವ ತಳಿ ತಾಂತ್ರಿಕತೆಗಳನ್ನು ಬಿಂಬಿಸುವ ಪ್ರಾತ್ಯಕ್ಷಿಕೆ ತಾಕುಗಳಿಗೆ ಡಾಕ್ಟರ್ ಮಹಾಪಾತ್ರ ಅವರು ಭೇಟಿ ನೀಡಿದರು. ನಂತರ ನಡೆದ ಸಮಾರಂಭದಲ್ಲಿ ಡಾಕ್ಟರ್ ಮಹಾಪಾತ್ರ ಅವರು ಮಾತನಾಡಿ, कैसे बागवानी फसलों का खेती 2022 तक किसानों का जो आमदनी है उसके दुगनी करने में मदद करेगा. ಮಾನ್ಯ ಪ್ರಧಾನಮಂತ್ರಿಗಳ ಆಶಯದಂತೆ ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಅವು ರೈತ ಸಮುದಾಯಕ್ಕೆ ತಲುಪಿಸುವ ಹೊಣೆ ಕೃಷಿ ವಿಜ್ಞಾನಿಗಳ ಮೇಲಿದೆ. ತೋಟಗಾರಿಕೆ ಬೆಳೆಗಳಲ್ಲಿ ಐಐಎಚ್ಆರ್ ಅಭಿವೃದ್ಧಿಪಡಿಸಿರುವ ತಳಿ ತಾಂತ್ರಿಕತೆಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಅವರು, ವಿಜ್ಞಾನಿಗಳು ಸಂಸ್ಕರಣೆ ಯೋಗ್ಯ ತಳಿಗಳನ್ನು ಅಭಿವೃದ್ಧಿಪಡಿಸುವತ್ತ ಹೆಚ್ಚು ಗಮನ ಹರಿಸುವ ಅವಶ್ಯಕತೆ ಇದೆ ಎಂದರು. ಜನಸಾಮಾನ್ಯರು ಖಾದ್ಯಗಳ ವೈವಿಧ್ಯೀಕರಣಕ್ಕೆ ಇಂದಿನ ದಿನಗಳಲ್ಲಿ ಒತ್ತು ಕೊಡುತ್ತಿರುವುದರಿಂದ ತೋಟಗಾರಿಕಾ ಬೆಳೆಗಳಿಗೆ ಬೇಡಿಕೆ ಹೆಚ್ಚಾಗುತ್ತಿದೆ. ಹಾಗಾಗಿ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುವ ರೈತರಿಗೆ ಪ್ರಸ್ತುತ ಸಂದರ್ಭಕ್ಕೆ ತಕ್ಕಂತೆ ಅಗತ್ಯ ತಂತ್ರಜ್ಞಾನಗಳನ್ನು ಸಕಾಲದಲ್ಲಿ ಮುಟ್ಟಿಸುವ ಕಾರ್ಯವಾಗಬೇಕು. ರಾಜ್ಯದಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳು ಯಶಸ್ವಿಯಾಗಿ ಆರಂಭಿಸಿರುವುದನ್ನು ಶ್ಲಾಘಿಸಿದ ಡಾಕ್ಟರ್ ಮಹಾಪಾತ್ರ ಅವರು, ಈ ಸಂಸ್ಥೆಗಳನ್ನು ಗಟ್ಟಿಗೊಳಿಸಲು ಸಂಸ್ಥೆಯ ಪಾಲುದಾರರಾದ ರೈತರಿಗೆ ಅವಶ್ಯಕತೆ ಇರುವ ಮಾಹಿತಿಯನ್ನು ಒದಗಿಸಲು ನಿರಂತರ ತರಬೇತಿಗಳನ್ನು ಹಮ್ಮಿಕೊಳ್ಳಬೇಕಿದೆ. ಈ ದಿಕ್ಕಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಒಗ್ಗೂಡಿ ಕೆಲಸ ಮಾಡಬೇಕಿದೆ ಎಂದು ಹೇಳಿದರು. ಕೇಂದ್ರದ ಪ್ರಮುಖ ಯೋಜನೆಗಳಾದ ಫಾರ್ಮರ್ಸ್ ಫಸ್ಟ್ ರೈತ ಮೊದಲು, ಆರ್ಯ ಹಾಗೂ ಮೇರಾ ಗಾಂವ್ ಮೇರಾ ದೇಶ್ ರೈತರ ಸರ್ವತೋಮುಖ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ರೂಪಿಸಿದ್ದು, ಈ ಯೋಜನೆಗಳು ಯಶಸ್ವಿಯಾಗಿ ಜಾರಿಗೊಳ್ಳುತ್ತಿರುವುದು ಸಂತಸದ ವಿಷಯ ಎಂದರು. ಮೇಳದ ಅಂಗವಾಗಿ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ದಕ್ಷಿಣ ಭಾರತದ 6 ರಾಜ್ಯಗಳ ಕೃಷಿ ವಿಜ್ಞಾನಿಗಳು ಹಾಗೂ ರೈತ ಬಾಂಧವರು ಈ ಮೇಳದಲ್ಲಿ ಭಾಗವಹಿಸಿದ್ದಾರೆ. ಹಾನಗಲ್ ತಾಲೂಕು ಬೊಮ್ಮನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಸದಾನಂದ ಹೊಸಮನಿ ಅವರು ತಮ್ಮ 8 ಎಕರೆ ಪ್ರದೇಶದಲ್ಲಿ ಅಂಗಾಂಶ ಕೃಷಿಯಲ್ಲಿ ಏಲಕ್ಕಿ ಬಾಳೆಯನ್ನ ಬೆಳೆದಿದ್ದಾರೆ. ಬಾಳೆಯ ಮಧ್ಯೆ ಅಡಿಕೆ ಅಲ್ಲದೆ ವಿವಿಧ ರೀತಿಯ ತರಕಾರಿ ಬೆಳೆಗಳನ್ನು ಬೆಳೆದುಕೊಳ್ಳುತ್ತಾರೆ. ಸಾವಯವ ಕೃಷಿಗೆ ಹೆಚ್ಚು ಒತ್ತು ನೀಡುವ ಅವರು ತಮ್ಮ ಬೆಳೆಗಳಿಗೆ ಬೇಕಾಗುವ ಸಾವಯವ ಗೊಬ್ಬರವನ್ನು ತಾವೇ ಉತ್ಪಾದಿಸುತ್ತಾರೆ. ಒಂದೇ ಬೆಳೆ ನೆಚ್ಚಿಕೊಳ್ಳದೆ ರೈತರು ಮಿಶ್ರ ಬೆಳೆಗಳನ್ನು ಬೆಳೆದುಕೊಳ್ಳುವುದು ಲಾಭಕರ ಎನ್ನುತ್ತಾರೆ ಸದಾನಂದ ಹೊಸಮನಿ ಅವರು. ಬಾಳೆ ಏನು ಮಾಡಿದ್ವಿ ಅಂದ್ರೆ ಕಸಿ ಕಿಚರಾಗಿನ ತಂದು ಹಚ್ಚಬೇಕು. ಒಂದೇ ಟೈಮ್ಗೆ ಕಟಾವು ಬರ್ತೈತಿ, ಒಂದೇ ಟೈಮ್ಗೆ ದುಡ್ಡು ಸಿಗ್ತೈತಿ ಅಂಥೇಳಿ ನಾವು ಟಸಿ ಕಿಚರಾಗಿ ತರಬೇಕಂತ ಮಿಟ್ಲಿ ಬಾಳೆ ಎಲ್ಲರೂ ಗುಜರಾತ್ ಬೆಳೆದ್ರೆ ನಾವು ಮಿಟ್ಲಿ ಬಾಳೆನ ಟಸಿ ಕಿಚರ್ ತಂದು ಹಚ್ಚಿದ್ವಿ ರೀ. ಅಲ್ಲಿಂದ ಮಿಟ್ಲಿ ಬಾಳೆ ಹಚ್ಚೋದ್ರಿಂದ ಒಂದೇ ಕಾಲಕ್ಕೆ ಕಟಾವು ಬರ್ತಾಯಿದ್ವಿ. ಈಗ ಒಂದು ಪ್ಲಾಟ್ ನಾವು ಆಗಲೇ ಆಲ್ರೆಡಿ ಕಟಾವು ಮಾಡಿದ್ವಿ. ನಮ್ಗೆ ಭತ್ತದ ಬೆಳೆ ಒಳಗೆ ವರ್ಷಕ್ಕೆ ಒಂದು 25-30 ಸಾವಿರ ರೂಪಾಯಿ ಬೆಳೆದ್ರೆ ಈ ಎಕರೆಗೆ 1 ಲಕ್ಷ ರೂಪಾಯಿ ಬಾಳೆ ಒಳಗೆ ಇಳುವರಿ ಬರ್ತಾಯಿತ್ತು ನಮಗೀಗ. ಈ ಇಳುವರಿಯಿಂದ ಅಡಿಕೆ ಬೆಳೆ ಬೆಳೀತಾಯಿದ್ದಾವೆ. ಇದರೊಳಗೆ ಡೊಣ್ಗಾಯಿ ಹಚ್ಚಿದ್ವಿ, ಅದೊಂದು 80 ಸಾವಿರ ರೂಪಾಯಿ ಡೊಣ್ಗಾಯಿ ಸಿಕ್ತು. ಇದ್ರೊಳಗೆ ಟೊಮೆಟೊ, ಇದ್ರೊಳಗೆ ಸೌಂತಿ ಬಳ್ಳಿ ಬೆಳೆದ್ವಿ, ಹೀರಿ ಬಳ್ಳಿ ಹಾಕಿದ್ವಿ. ಹೀರಿ ಬಳ್ಳಿ ಅದೊಂದು 80 ಸಾವಿರ ರೂಪಾಯಿ ನಮಗೆ ಸೈಡ್ ಬಿಸ್ನೆಸ್ ಆಗಿ ಸಿಕ್ತು. ನಾವು ಇದು ಅಗ್ರಿಕಲ್ಚರ್ ಒಳಗಂದ್ರೆ ಸಾವಯವ ಕೃಷಿ ಬಗ್ಗೆ ಭಾಳ ಒತ್ತು ಕೊಟ್ಟಿವಿ. ಈಗ ಅಡಿಕೆ ಬೆಳೆ ಬೆಳೆದವಿ, ಅದಕ್ಕೆ ಯಾವುದೂ ಸರ್ಕಾರಿ ಗೊಬ್ಬರ ಹಾಕದಂಗೆ
ಅಡಿಕೆ ಬೆಳೆ ಬೆಳೆದವಿ. ಈಗ ಬಾಳೆಗೊನೆ ಬೆಳೆದ್ರೂ ಸಹಿತ ಇವಕ್ಕೆ ಸರ್ಕಾರಿ ಗೊಬ್ಬರ ಕಮ್ಮಿ ರೀತಿಯಲ್ಲಿ ಕೊಟ್ಟು ಅದಕ್ಕೆ ಎಷ್ಟು ಬೇಕು ಅಷ್ಟು ಕೊಟ್ಟು ಹೆಚ್ಚಿನ ರೀತಿ ಕೊಟ್ಟಿಗೆ ಗೊಬ್ಬರ ನಾವು ಜೀವಾಮೃತ ಮಾಡ್ತಾಯಿದ್ದೀವಿ. ಅದು ಹಾಕೋದ್ರಿಂದ ನಮಗೆ ಈ ಸರ್ಕಾರಿ ಗೊಬ್ಬರದ್ದು ಭಾಳ ಕಮ್ಮಿ ಹಾಕೋತಾ ಇದ್ದೀವಿ. ಜವಾರಿ ಆಕಳ ಸಗಣಿ, ಜರ್ಸಿ ಆಕಳ ಇಲ್ಲ, ಈ ಜವಾರಿ ಆಕಳದ್ದೇ ನಾವು ಅದನ್ನು ಉಪಯೋಗಿಸ್ತಾ ಇದ್ದೀವಿ. ವೀಲ್ ಕಟ್ರ್ ತರ್ತಾ ಇದ್ದೀವಿ, ಕಳೆ ಹೊಡಿತಾ ಇದ್ದೀವಿ, ಭೂಮಿನ ಹಾಳಾಗ್ತಾಯಿಲ್ಲ. ತೋಟಗಾರ ಇಲಾಖೆಯಿಂದ ನಮಗೆಲ್ಲ ಥರದ ಯಂತ್ರೋಪಕರಣ ಸಬ್ಸಿಡಿಗಳು ಸಿಗ್ತಾ ಇದ್ದಾವೆ. ಅದರಿಂದ ನಾವು ಅನುಕೂಲ ಮಾಡಿಕೊಂಡು ಈ ಸಾವಯವ ಕೃಷಿ ಬಗ್ಗೆ ಭಾಳ ಒತ್ತು ಕೊಟ್ಟು ಮಾಡ್ತಾಯಿದ್ದೀವಿ. ಆಮ್ಯಾಗೆ ನಮ್ದು ಇನ್ನೊಂದು ಏನಂತಂದ್ರೆ ಇದು ಒಂದೇ ಬಾಳೆ ಅಡಿಕೆ ಅಂತ ಇಷ್ಟೇ ನಾವು ಬೆಳೆಯಂಗಿಲ್ಲ. ಇದ್ರ ಒಳಗೆ ಬಿಡಣಗಾಯಿ ಅಂತ ಹಚ್ತಾಯಿದ್ದೀವಿ, ಆಮ್ಯಾಗೆ ಹಿರಿಕಾಯಿ ಅಂತ ಬೆಳಿತಾಯಿದ್ದೀವಿ, ಸೌಂತಿ ಬಳ್ಳಿ ಅಂತ ಬೆಳಿತಾಯಿದ್ದೀವಿ. ಇವೆಲ್ಲ ಸೈಡ್ ಬಿಸ್ನೆಸ್ ನಮಗೆ ಭಾಳ ಒತ್ತು ಕೊಟ್ಟು ನಮ್ಗೆ ಹೆಚ್ಚಿನ ರೀತಿ ಒಳಗೆ ಬಾಳೆ ಖರ್ಚು ಇಲ್ದಂಗೆ ಅದರ ಒಳಗೆ ಉತ್ಪನ್ನ ತೆಗೆದಂಗೆ ಮಾಡಿದ್ದೀವಿ. ನಾವೀಗ 1 ಎಕರೆಗೆ 1 ಲಕ್ಷ ರೂಪಾಯಿ, ಕಮ್ಮಿ ಅಂದರೆ 1 ಲಕ್ಷ ರೂಪಾಯಿ ಸಿಗ್ತಾಯಿತ್ತು. ಈಗಾಗಲೇ 8 ಎಕರೆ ನಾವು ಬಾಳೆ ಬೆಳೆದೀವಿ. ಕಮ್ಮಿ ಅಂದರೆ 8 ಲಕ್ಷ ರೂಪಾಯಿ ಉತ್ಪನ್ನ ನಮಗೆ ಕಟ್ಟಿಟ್ಟಂಗೆ. ಈಗ ಆಲ್ರೆಡಿ ನಾವು ಈಗಾಗಲೇ 4 ಲಕ್ಷ ರೂಪಾಯಿ ಬಾಳೆ ಕಟಾವು ಮಾಡಿದ್ದೀವಿ. ಈಗ ಒಬ್ಬ ಮಗ ನೋಡಿರಿ, ನಾವು ಕೃಷಿಯಿಂದನೇ ಒಬ್ಬ ಮಗನ ಗೋರ್ಮೆಂಟ್ ಇಂಜಿನಿಯರನ್ನು ಮಾಡಿದ್ದೀನಿ. ಒಬ್ಬ ಮಗ SLC ಪಾಸ್ ಮಾಡಿಬಿಟ್ಟು ಈಗ ಅವನು ನಾನು ಕೃಷಿನ ಮಾಡ್ತೀನಿ ಅಂಥೇಳಿ ಕೃಷಿ ಬಗ್ಗೆನ ಅವ ಟ್ಯಾಕ್ಟ್ರ್ ತೊಗೊಂಡು ಇವಕ್ಕೆಲ್ಲ ತನ್ನಷ್ಟು ಸ್ವಂತ ನಾವೇ ಡಿಗ್ಗರ್ ಹೊಡೆದು ಹೋಲ್ ತೆಗೆದು ಪ್ರತಿ ಗುಂಡಿನೂ 3 ಫೂಟ್ ಗುಂಡಿ ಹೊಡೆದು ಆ ನಂತರ ಬಾಳೆ ಹಚ್ಕೊತ ಬಂದಿಂದ ಈ ಟೈಪ್ ನಮಗೆಲ್ಲ ಫಸಲು ಚಲೋ ಕೊಟ್ಟೈತಿ. ನಮ್ಗೆ ಈ ಸಲ ಏನು ಬಾಳೆ ಒಳಗೆ ಈ ಸಲ ಬರಗಾಲ ಇದ್ದರೂ ಬರಗಾಲ ಇಲ್ಲ ಅನ್ನೋ ರೀತಿ ಒಳಗೆ ಡ್ರಿಪ್ ಮಾಡಿದ್ದೀವಿ. ಅವು ಹೊಲ ಸುತ್ತೋರ್ದು ನಮ್ಮದು ಗೊಬ್ಬರ ಗಿಡಗಳು ಹಚ್ಚೀವಿ. ಅವನ್ನೆಲ್ಲನೂ ಕತ್ತರಿಸಿ ಹಸಿರಲ್ಲೇ ಗೊಬ್ಬರ ಮಾಡಿ ಅದೇ ಗೊಬ್ಬರದಿಂದ ಹೆಚ್ಚಿಗೆ ಎಲ್ಲಿ ಸಗಣಿ ಗೊಬ್ಬರ ಕೊಳ್ದಂಗೆ ನಾವು ಸ್ವಂತ ಗೊಬ್ಬರದಾಗ ನಾವು ಇದನ್ನು ಸಾವಯವ ಕೃಷಿ ಮಾಡ್ಕೊತಾ ಇದ್ದೀವಿ. ಈ ಮಿಟ್ಲಿ ಬಾಳಿಗೆ ಮಾತ್ರ ಅದಕ್ಕೆ ಎಷ್ಟು ಬೇಕು ಅಷ್ಟೇ ಸರ್ಕಾರಿ ಗೊಬ್ಬರ ಕೊಟ್ಟಿವಿ, ಹೆಚ್ಚಿನ ರೀತಿಯಲ್ಲಿ ಕೊಟ್ಟಿಲ್ಲ. ಯಾಕೆ ನೀರು ಈ ಸಲ ಬೋರ್ವೆಲ್ ಬರಗಾಲ ಇರೋದ್ರಿಂದ 2 ವರ್ಷದಿಂದ ನಮಗೆ ಬೋರ್ವೆಲಿಗೆ ನೀರು ಕಮ್ಮಿ ಆಗ್ತಾಯಿದ್ದಾವೆ. ಆ ಉದ್ದೇಶಕ್ಕೆ ಸರ್ಕಾರಿ ಗೊಬ್ಬರ ಕಮ್ಮಿ ಮಾಡಿ ಕೊಟ್ಟಿಗೆ ಗೊಬ್ಬರ ಸಾವಯವ ಗೊಬ್ಬರದಿಂದನೇ ನಾವು ಹೆಚ್ಚು ಇದನ್ನು ಉತ್ಪನ್ನ ಮಾಡ್ತಾಯಿದ್ದೀವಿ. ಹಾಗಾಗಿ ಮುಂದಿನ ರೈತರಿಗೆ ನಾನು ದಯವಿಟ್ಟು ಹೇಳ್ತೀನಿ, ಯಾವುದೇ ಇದಕ್ಕೆ ನೀವು ಒಂದಕ್ಕೆ ಅವಲಂಬನೆ ಆಗಬೇಡ್ರಿ. ಒಂದು ಅಡಿಕೆ ತೋಟದಿಂದ ಉತ್ಪನ್ನ ಸಿಗುತ್ತೆ, ಅಡಿಕೆ ಬರುತ್ತೆ, ಅಡಿಕೆ ಬರೋ ಮಟ್ಟ ಬಾಳೆ ಸಿಗುತ್ತೆ, ಬಾಳೆ ದೊಡ್ಡವಾಗೋ ಮಟ್ಟ ನಿಮಗೆ ಸೌಂತಿ ಬಳ್ಳಿ ಹಿರಿ ಬಳ್ಳಿ ಹಾಕಿ ಮಿಶ್ರ ಬೆಳೆಗಳನ್ನು ಬೆಳೆಯೋದ್ರಿಂದ ನಾವು ರೈತರಿಗೆ ಲಾಭ ಆಗ್ತೈತಿ. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5 ಗಂಟೆ 30 ನಿಮಿಷಕ್ಕೆ ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು.